ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿ ಗುರು. ಈ ವಿಡಿಯೋದಲ್ಲಿ ಒನ್ ನೈಟ್ ಬಿಫೋರ್ ಎಕ್ಸಾಮ್ಸ್ಗೆ ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು, ಪಾಸ್ ಆಗೋ ಲೆವೆಲ್ಗೆ ಯಾವ ರೀತಿ ನಾವು ಬರೀಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋ ಓನ್ಲಿ ಫಾರ್ ಲೆಜೆಂಡ್ಸಿಗೆ ಮಾತ್ರ. ನೀವೇನಾದರೂ ಟಾಪರ್ಸ್ ಆಗಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು, ಅಥವಾ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಬೋದು. ನಿಮ್ಗೆ ಕೂಡ ಹೆಲ್ಪ್ ಆದರೂ ಆಗ್ಬೋದು. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾನು ಇವಾಗ ಶೇರ್ ಮಾಡುವಂಥ ಕೆಲವೊಂದು ಟಿಪ್ಸ್ನ ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡೀನಿ. ಫ್ರೆಂಡ್ಸ್ಗೆ, ಸೀನಿಯರ್ಸ್ಗೆ, ಜೂನಿಯರ್ಸ್ಗೆ ಎಲ್ಲರಿಗೂ ಶೇರ್ ಮಾಡೀನಿ. ಅವರು ಕೂಡ ಅಷ್ಟೇ ಒಳ್ಳೆ ರಿಸಲ್ಟ್ನ ಕೂಡ ತೆಗೆದಿದ್ದಾರೆ. ಲೈಕ್ 100%ಅಲ್ಲಿ 80% ಜನ ಪಾಸ್ ಆಗಿದ್ದಾರೆ. ರಿಮೈನಿಂಗ್ 20% ಜನ ಫೇಲ್ ಆಗಿದ್ದಾರೆ. ಭಾಳ ಜನ ಕ್ವಶನ್ ಮಾಡ್ತಾ ಇರ್ತಾರೆ, 20% ಜನ ಏನಕ್ಕೆ ಫೇಲ್ ಆದರು, ನೀವು ಈ ಒಂದು ಟಿಪ್ಸ್ನ ಕೊಟ್ಟರು ಕೂಡ ಫೇಲ್ ಏನಕ್ಕೆ ಆದ್ರು ಅಂತ ಕೇಳ್ತಾ ಇರ್ತಾರೆ. ಸೊ ಫೇಲ್ ಎದಕ್ಕಾದ್ರು ಅಂದರೆ ರೀಸನ್ ಹೇಳ್ತೀನಿ, ತಿಳ್ಕೊಳ್ಳಿ. ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಅವ್ರಿಗೆ ಇರಲಿಲ್ಲ. 80% ಜನ ಏನಿದ್ರಲ್ಲ, ಸೊ ಅವರು ಯಾವುದೇ ಕಾರಣಕ್ಕೂ ಫೋನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಒಂದು PDF ಆಗಲಿ ಏನಾದರೂ ಸರ್ಚ್ ಮಾಡೋದಿದ್ರೆ ಸರ್ಚ್ ಮಾಡಿಬಿಟ್ಟು ಓದ್ಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮತ್ತು ಫೋಕಸ್ ಇರ್ತಿತ್ತು. ಇನ್ನು 20% ಜನಕ್ಕೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು, ಅಥವಾ ನೋಟಿಫಿಕೇಶನ್ ಬಂದರೆ ಚೆಕ್ ಮಾಡೋದು, ಯೂಟ್ಯೂಬ್ ವೀಡಿಯೋಸ್ ನೋಡೋದು, ಇಲ್ಲಾಂದರೆ ಹಾಫ್ ಆನ್ ಅವರ್ ಓದ್ಬಿಟ್ಟು ಮತ್ತೆ ಫೋನ್ ಯೂಸ್ ಮಾಡೋದು, ಮತ್ತು ಹಾಫ್ ಆನ್ ಅವರ್ ಓದ್ಬಿಟ್ಟು ಮತ್ತೆ ಫೋನ್ ಯೂಸ್ ಮಾಡೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ನಾನು ನಿಮಗೆ 5 ಟಿಪ್ಸ್ನ ತಿಳಿಸ್ಕೊಡ್ತೀನಿ, ಫಾಲೋ ಮಾಡಿರಿ, ಖಂಡಿತ ಒಳ್ಳೆ ಸ್ಕೋರ್ ಮಾಡ್ಬೋದು. ಟಿಪ್ ನಂಬರ್ 1, ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ಈಚ್ ಮಾಡ್ಯೂಲ್. ಅಂದರೆ ಕೇವಲ ಒಂದೇ ಒಂದು ಕ್ವಶನ್ ನೀವು ಓದ್ಕೋಬೇಕಾಗುತ್ತೆ ಫ್ರಮ್ 1 ಮಾಡ್ಯೂಲ್. 5 ಮಾಡ್ಯೂಲ್ಸ್ ಅಂದರೆ 5 ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ಓದ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ BEE ಅಂತ ಒಂದು ಸಬ್ಜೆಕ್ಟು, ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಈ ಒಂದು ಸಬ್ಜೆಕ್ಟಲ್ಲಿ ಫಸ್ಟ್ ಮಾಡ್ಯೂಲಲ್ಲಿ ಕಿರ್ಚಾಫ್ ಲಾ ಅಂತ ಒಂದು ಕ್ವಶನ್ನ ಕೇಳ್ತಾರೆ. ಸೊ ಭಾಳಷ್ಟು ಸತಿ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ. ಇದು 1 ABC ಆದರೂ ಬರ್ಬೋದು, ಅಥವಾ 2 ABC ಆದರೂ ಬರ್ಬೋದು, 10 ಮಾರ್ಕ್ಸಿಗೆ ಬರ್ಬೋದು, 8 ಮಾರ್ಕ್ಸಿಗೆ ಬರ್ಬೋದು, ಅಥವಾ 7 ಮಾರ್ಕ್ಸಿಗೆ ಕೂಡ ಬರ್ಬೋದು. ಬಟ್ ಕ್ವಶನ್ ಮಾತ್ರ ಕಂಪಲ್ಸರಿ ಬಂದೇ ಬರುತ್ತೆ ಅಂತ ಭಾಳ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ. ಸೊ ಈ ರೀತಿ ಓದ್ಕೊಂಡು ಹೋಗ್ತಾರೆ ಅವರು. ಸೊ ನೀವು ಕೂಡ ಅಷ್ಟೇ ಇದೇ ರೀತಿ ಓದ್ಕೋಬೇಕಾಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಮಾಡಲ್ಸಲ್ಲಿ ಟಾಪಿಕ್ಸ್ ಇರ್ತಾವಲ್ಲ, ಸೊ ಈ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾರೆ ಅಂತ ನಿಮ್ಮ ಲೆಕ್ಚರರ್ಸ್ ಹೇಳಿರ್ತಾರೆ, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರ್ತಾವಲ್ಲ, ಅದನ್ನು ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ಅಷ್ಟೇ ಇದೇ ರೀತಿ ಪ್ರಿಪೇರ್ ಆಗಬೇಕಾಗುತ್ತೆ. ಬಹಳ ಜನ ಇಂಪಾರ್ಟೆಂಟ್ ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ, ನಾವು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. 10 ಇಂಪಾರ್ಟೆಂಟ್ ಕ್ವಶನ್ಸ್ ಓದೋಕ್ಕೆ ಬಹಳ ಕಷ್ಟ ಆಗ್ತದೆ ನಿಮಗೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಂದ್ಸತಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಈ ಮಾಡೆಲ್ಗೆ ಈ ಟಾಪಿಕ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಕೊಡ್ತಾನೆ. ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಅಂತ ಇರುತ್ತಲ್ಲ, ಆ ಒಂದು ಟಾಪಿಕ್ ಮೇಲೆ ಫೋಕಸ್ ಮಾಡಿರಿ. ಒಂದು ವೇಳೆ ಆ ಒಂದು ಟಾಪಿಕ್ ಮೇಲೆ ನೀವು ಓದ್ಕೊಂಡಿರೋ ಟಾಪಿಕ್ ಮೇಲೆ ಯಾವುದೇ ಒಂದು ಕ್ವಶನ್ ಕೊಟ್ಟಿಲ್ಲ ಅಂತಂದರೆ ಅದ್ರ ರಿಲೇಟೆಡ್ ಯಾವುದಾದ್ರೂ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಸೊ ಅದು ಆ ಒಂದು ರಿಲೇಟೆಡ್ ಕ್ವಶನ್ಸ್ಗೆ ನೀವು ಆನ್ಸರ್ ಬರೀಬೋದು, ಯಾಕಂದರೆ ನೀವು ಓದ್ಕೊಂಡು ಹೋಗಿರ್ತಲ್ಲ. ಸೊ ಅದ್ರ ಬಗ್ಗೆ ನೀವು ಏನಾದರೂ ಸ್ವಲ್ಪ ಬರೆದು ಬಂದರೂ ಕೂಡ ನಿಮಗೆ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ಒಂದು ಕ್ವಶನು 10 ಮಾರ್ಕ್ಸ್ ಅಂತ ತಿಳ್ಕೊಳ್ಳೋಣ. ಸೊ 5 ಕ್ವಶನ್ಸ್ ಓದ್ತೀರಾ, 50 ಮಾರ್ಕ್ಸ್, ಪಾಸ್ ಆಗಿಬಿಟ್ರಲ್ಲ. ನಾನಿನ್ನ ನೆಕ್ಸ್ಟ್ ಟಿಪ್ ಹೇಳಲೇ ಇಲ್ಲ, ಮೊದಲನೇ ಟಿಪ್ಪಲ್ಲಿ ಪಾಸ್ ಆಗಿಬಿಟ್ರಿ. ಸುಮ್ಮನೆ ಸರ್, ಜೋಕ್ ಮಾಡಿಬಿಟ್ರಿ, ವಿಡಿಯೋ ಆ ರೀತಿ ಕೊಡಲ್ಲ ಅಂತ ನೀವು ಹೇಳ್ಬೋದು. ಓಕೆ, ಮಾರ್ಕ್ಸ್ನ ಚೇಂಜ್ ಮಾಡ್ಕೊಳ್ಳೋಣ. 10 ಮಾರ್ಕ್ಸ್ ಬೇಡ, 8 ಮಾರ್ಕ್ಸ್ ಹೋಗೋಣ. 8 ಮಾರ್ಕ್ಸ್ನು ಬೇಡಪ್ಪ, 7 ಮಾರ್ಕ್ಸ್ ಹೋಗೋಣ. 7 5 35, ಪಾಸ್ ಆಗಿಬಿಟ್ರಲ್ಲ. ಸರ್ ನಾವು ಮಿಸ್ಟೇಕೇ ಮಾಡಲ್ಲೇನು ಸರ್, ಸ್ಕ್ರ್ಯಾಚ್ ಆಗ್ತೀವಿ, ಮಿಸ್ಟೇಕ್ ಮಾಡ್ತೀವಿ, ಬಹಳ ಮಿಸ್ಟೇಕ್ ಇರ್ತವೆ, ನಾವು ಬರೀತಾರೆ, ಎಷ್ಟೋ ಮರ್ತೋಗ್ತಿರ್ತೀವಿ ಸೊ ಮಿಡಿಲಲ್ಲಿ ಅಂತ ಹೇಳ್ತಾ ಇರ್ತಾರೆ. ಓಕೆ, ನೀವೇನು ಮಾಡಬೇಕಂದ್ರೆ ಬೇರೆ ಒಂದು ಕ್ವಶನ್ನ ಕೂಡ ಅಟೆಂಪ್ಟ್ ಮಾಡಬೇಕು. ಇವಾಗ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಓದ್ತಿರಲ್ಲ, ಬೇರೆ ಒಂದು ಕ್ವಶನ್ಸ್ನ ಕೂಡ ಅಟೆಂಪ್ಟ್ ಮಾಡಿದರೆ ಇದರಲ್ಲಿ ನೀವು ಮಿಸ್ಟೇಕ್ ಆಗಿ ಮಾರ್ಕ್ಸ್ ಕಟ್ಟಾದರೂ ಕೂಡ ಆ ಕ್ವಶನ್ಸಿಂದ ಆ್ಯಡ್ ಆಗುತ್ತೆ. ಸೊ ಅವಾಗಲೇ ನೀವು ಪಾಸ್ ಆಗೋದು. ಟಿಪ್ ನಂಬರ್ 2, ಪ್ರಿಪೇರ್ 3 ಮಾಡ್ಯೂಲ್ಸ್. ಏನು ಸರ್, ಸ್ಟಾರ್ಟಿಂಗಲ್ಲಿ 5 ಕ್ವಶನ್ಸ್ನ ಓದ್ಕೊ ಅಂತ ಹೇಳ್ಬಿಟ್ಟು ಇವಾಗ 3 ಮಾಡ್ಯೂಲ್ಸ್ಗೆ ಓದ್ಕೊ ಅಂತ ಹೇಳ್ತಾ ಇದ್ರಲ್ಲ, ನಮಗೆ ಬಹಳ ಕಷ್ಟ ಆಗೋದಿಲ್ಲ ಏನು ಸರ್ ಅಂತ ಭಾಳ ಜನ ಕೇಳ್ಬೋದು. ಅಫ್ಕೋರ್ಸ್ ಕಷ್ಟ ಆಗ್ಬೋದು, ಆಗದೇನೋ ಇರ್ಬೋದು. ಬಟ್ ನಾನು ನಿಮಗೆ ಎಲ್ಲ ಕ್ವಶನ್ಸ್ ಓದ್ಕೊ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾತ್ರ ಓದ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಅದ್ರ ಜೊತೆಗೆ ನಿಮಗೆ ಕನ್ಫರ್ಮ್ ಇದನ್ನು ನೀವು ಓದಿರೋಂಥ ಕ್ವಶನ್ನೇ ಎಕ್ಸಾಮಲ್ಲಿ ಬಂದೇ ಬರುತ್ತೆ. 5 ಕ್ವಶನ್ ಓದ್ಕೊಂಡಿರ್ತೀರಲ್ಲ, ಆ 5 ಕ್ವಶನ್ನು ಎಕ್ಸಾಮಲ್ಲಿ ಬಂದೇ ಬರುತ್ತೆ. 10 ಮಾರ್ಕ್ಸ್ಗೆ ಬರ್ಬೋದು, ಅಥವಾ 7 ಮಾರ್ಕ್ಸ್ಗೆ ಬರ್ಬೋದು. ಸೊ ಪಾಸ್ ಆಗ್ತೀನಿ ಅಂತ ಅಷ್ಟು ಗ್ಯಾರಂಟಿ ಇದೆನಾ ನಿಮಗೆ? ಸೊ VT ಒಂದು ವೇಳೆ ಟಫ್ ಕ್ವಶನ್ ಪೇಪರ್ ತೆಗೆದ್ಬಿಟ್ರೆ ಅವಾಗ ಏನು ಮಾಡ್ತೀರಾ? 5 ಕ್ವಶನ್ ಬಂದಿಲ್ಲ ಅಂದರೆ ಅವಾಗ ಏನು ಮಾಡ್ತೀರಾ? ಸೊ ನಿಮ್ಮ ಹತ್ರ ಒಂದು ಬ್ಯಾಕಪ್ ಪ್ಲಾನ್ ಅಂತ ಇರಬೇಕಲ್ಲ. VT ಹತ್ರ ಯಾವ ರೀತಿ ಇರುತ್ತೋ, ಟಫ್ ಕ್ವಶನ್ ಪೇಪರ್ ಅಂದರೆ ಪ್ಲಾನ್ ಎ, ಈಸಿ ಕ್ವಶನ್ ಪೇಪರ್ ಅಂದರೆ ಪ್ಲಾನ್ ಬಿ, 2 ಮಿಕ್ಸ್ ಮಾಡಿದರೆ ಪ್ಲಾನ್ ಸಿ. VT ಹತ್ರ 3 ಪ್ಲಾನ್ ಇರುತ್ತೆ. ಸೊ ನಿಮ್ಮ ಹತ್ರ ಒಂದು ಅಟ್ಲೀಸ್ಟ್ ಒಂದು ಪ್ಲಾನ್ ಆದರೂ, ಒಂದು ಬ್ಯಾಕಪ್ ಪ್ಲಾನ್ ಆದರೂ ಇರಬೇಕಲ್ಲ. ಒಂದು ವೇಳೆ ಆ ಕ್ವಶನ್ ನೀವು ಓದಿರೋಂಥ ಕ್ವಶನ್ ಬಂದಿಲ್ಲಪ್ಪ ಅಂತಂದರೆ ಅವಾಗ ಏನು ಮಾಡ್ತೀರಾ? ಅದಕ್ಕೆ ಆ ಒಂದು ಬ್ಯಾಕಪ್ ಪ್ಲಾನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ ಬ್ಯಾಕಪ್ ಪ್ಲಾನೇ 3 ಮಾಡಲ್ಸ್ ಓದ್ಕೋದು. ಬಹಳ ಸ್ಟೂಡೆಂಟ್ಸು ಬೇರೆ ಬೇರೆ ಕಾಲೇಜಸ್ಸಿಂದ PDF ಕಲೆಕ್ಟ್ ಮಾಡ್ಕೊತಾರೆ, ಇಂಪಾರ್ಟೆಂಟ್ ಕ್ವಶನ್ದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕೂಡ ಕಲೆಕ್ಟ್ ಮಾಡ್ಕೊತಾರೆ. ಅದ್ರ ಜೊತೆಗೆ ಯೂಟ್ಯೂಬ್ ವೀಡಿಯೋಸ್ ಕೂಡ ನೋಡ್ತಾರೆ. ಸೊ ಒಂದರಲ್ಲಿರೋಂಥ ಇಂಪಾರ್ಟೆಂಟ್ ಕ್ವಶನ್ನು ಇನ್ನೊಂದು ಕಾಲೇಜ್ PDF ಅಲ್ಲಿ ಇರೋದಿಲ್ಲ, ಅದು ಯೂಟ್ಯೂಬಲ್ಲಿ ಕೂಡ ಇರೋದಿಲ್ಲ.
ಸೊ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಓದ್ಕೋಬೇಕು ನಾವು ಅಂತ. ಅದಕ್ಕೆ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ಮೂಲಕ ತಿಳಿಸ್ತೀನಿ ಯಾವ ರೀತಿ ನೀವು ಅನಲೈಸ್ ಮಾಡಬೇಕು ಇಂಪಾರ್ಟೆಂಟ್ ಕ್ವಶನ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್ಗೆ 3 ಯೂಟ್ಯೂಬ್ ಚಾನಲ್ಸ್ ಇದೆ ಅಂತ ಅನ್ಕೊಳ್ಳಿ. ಮೊದಲನೇದು ಗುರು, ಎರಡನೇದು ಗುರುಜಿ, ಮೂರನೇದು ಬಾಲಾಜಿ. ಇವಾಗ ಗುರು ಅಂತ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ವಶನ್ ARD 3 ಕ್ವಶನ್ ಅಪ್ಲೋಡ್ ಮಾಡ್ತಾನೆ ಅಂತ ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಗುರುಜಿ ಏನು ಮಾಡ್ತಾನೆ LEA ಕ್ವಶನ್ನ ಅಪ್ಲೋಡ್ ಮಾಡ್ತಾನೆ. ಮತ್ತೆ ಬಾಲಾಜಿ ಏನು ಮಾಡ್ತಾನೆ ROA ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಾನೆ. ಸೊ ಇವಾಗ 3 ಡಿಫ್ರೆಂಟ್ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ರು, ಹೌದಾ? ಇದರಲ್ಲಿ 3 ಚಾನಲ್ಸ್ ಅಲ್ಲಿ ಕಾಮನ್ ಆಗಿರುವಂಥ ಕ್ವಶನ್ ಯಾವುದು? ಕ್ವಶನ್ ನಂಬರ್ A. ಕ್ವಶನ್ ನಂಬರ್ ಏನದು 3 ಚಾನಲ್ಸ್ ಅಲ್ಲಿ ಬಂದಿದೆ, ರೈಟ್? ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕು ನೀವು. ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಓದ್ಕೋಬೇಕು, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಕ್ವಶನ್. ಸೊ ಪ್ರತಿಯೊಬ್ಬರು ಈ ಕ್ವಶನ್ ಮೆನ್ಷನ್ ಮಾಡಿದಾರಲ್ವಾ, ಅದಕ್ಕೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಕ್ವಶನ್ ಯಾವ್ದು ಬಂದಿದೆ ಅಂತಂದ್ರೆ 6 ಅನ್ನೋ ಕ್ವಶನ್ ರಿಪೀಟ್ ಆಗಿದೆ ಗುರು ಮತ್ತೆ ಬಾಲಾಜಿಯಲ್ಲಿ. ಸೊ ಇದಕ್ಕೆ ಸೆಕೆಂಡ್ ಪ್ರಯಾರಿಟಿ ಕೊಟ್ಟು ಇದನ್ನು ಕೂಡ ನೀವು ಓದ್ಕೋಬೇಕಾಗುತ್ತೆ. DLEO ಇದಕ್ಕೆ ನೀವು ಥರ್ಡ್ ಪ್ರಯಾರಿಟಿ ಕೊಟ್ಟು ಓದ್ಕೋಬೇಕಾಗುತ್ತೆ. ಇದು ಲಾಸ್ಟಲ್ಲಿ ಬರೋಂಥ ಥರ್ಡ್ ಪ್ರಯಾರಿಟಿ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲ ಅಂತ ಭಾಳ ಜನ ಕೇಳಬಹುದು, ಬಟ್ ಇದನ್ನು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲೇ ಕನ್ಸಿಡರ್ ಮಾಡೋದು. ಈ ಇಂಪಾರ್ಟೆಂಟ್ ಕ್ವಶನ್ಸು ಬಹಳ ರೇರ್ ಬರೋದು. ಸೊ ಫಸ್ಟ್ ಸೆಕೆಂಡ್ ಏನಿರುತ್ತಲ್ಲ, ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ಪ್ರಯಾರಿಟಿ ಇವು ಮಾತ್ರ ಬಹಳಷ್ಟು ಸತಿ ರಿಪೀಟ್ ಆಗಿರುತ್ತೆ ಪ್ರೀವಿಯಸ್ ಇರೋ ಕ್ವಶನ್ ಪೇಪರ್ಸಲ್ಲಿ. ಅದಕ್ಕೆ ನಾವು ಇವೆರಡಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಓದ್ಕೊತೀವಿ. ಟಿಪ್ ನಂಬರ್ 3, ಸ್ಟಾಪ್ ರೀಡಿಂಗ್ ಥಿಯರಿ. ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಥಿಯರಿ ಪಾಠ ಅನ್ನೋದನ್ನ ಬ್ಯಾಟ್ ಮಾಡ್ಕೊಂಡು ಹೋಗ್ತಾರೆ, ಎಕ್ಸಾಮ್ಸ್ ಅಲ್ಲಿ ಕೂಡ ಅದೇ ರೀತಿ ಬರ್ದು ಬರ್ತಾರೆ. ಒಳ್ಳೆದೇ, ನಿಮಗೆ ರೀಕಾಲ್ ಕೆಪಾಸಿಟಿ ಚಲೋ ಇತ್ತು, ಮೆಮೊರೈಸ್ ಮಾಡ್ಕೊತೀರಾ ಅಂದರೆ ಬರ್ದು ಬರ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಓದ್ತಾರಲ್ಲ, 1 ಡೇ ಬಿಫೋರ್ 1 ನೈಟ್ ಬಿಫೋರ್, ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ರೀಕಾಲ್ ಮಾಡೋಕ್ಕಾಗೋದಿಲ್ಲ ಅಥವಾ ಸ್ಟಕ್ ಆಗಿಬಿಡ್ತೀರಾ. ನೆಕ್ಸ್ಟ್ ವರ್ಡ್ ನೆನಪೇ ಬರೋದಿಲ್ಲ ಏನು ಬರಿಬೇಕಂತ ಥಿಯರಿ ಪಾಠ. ಸೊ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಥಿಯರಿ ಪಾಠ ಅನ್ನೋದನ್ನ ನೀವು ಬ್ಯಾಟ್ ಮಾಡ್ಕೋಕ್ಕಿಂತ ಅರ್ಥ ಮಾಡ್ಕೊಳ್ಳಿ. ರಿಮೈನಿಂಗ್ ಟೈಮ್ ಎಷ್ಟು ನೀವು, ಫಾರ್ ಎಕ್ಸಾಂಪಲ್ ಈಗ 3 ಪೇಜ್ ಇದೆ ಅಂತ ಅನ್ಕೊಳ್ಳೋಣ ಥಿಯರಿ ಪಾಠ. ಸೊ ನೀವು 3 ಪೇಜಲ್ಲಿ 1 ಪೇಜ್ 1 ಅವರ್ ಅಂತ ಇಟ್ಕೊಂಡ್ರು 3 ಅವರ್ಸ್ ವೇಸ್ಟ್ ಮಾಡ್ತೀರಾ ನೀವು. ಸೊ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಒಂದು 1 ಅವರ್ ಅಂತ ಕನ್ಸಿಡರ್ ಮಾಡೋಣ, ಹಾಫ್ ಆನ್ ಅವರ್ ಅಥವಾ 1 ಅವರ್ ನೀವು ಥಿಯರಿ ಪಾರ್ಟಿಗೆ ಕೊಟ್ಟು ರಿಮೈನಿಂಗ್ 2 ಅವರ್ಸ್ ಬೇರೆ ಕ್ವಶನ್ ಲೈಕ್ ಡೇರಿವೇಷನ್ಸ್ ಆಗಲಿ, ಫ್ಲೋ ಚಾರ್ಟ್ ಆಗಲಿ, ಡಯಾಗ್ರಾಮ್ಸ್ ಆಗಲಿ ಇಂಥದ್ರ ಮೇಲೆ ಫೋಕಸ್ ಮಾಡಿರಿ. ನೀವು ಬೇರೆ ಕ್ವಶನ್ ಕೂಡ ಓದ್ತೀರಾ, ಥಿಯರಿ ಪಾರ್ಟ್ ಕೂಡ ಅರ್ಥ ಮಾಡ್ಕೊತೀರಾ. ನಿಮಗೆ ಒಂದು ಗೇಮ್ಸ್ ಅಂತ ಒಂದು ವರ್ಡ್ ಕೊಟ್ಬಿಡ್ತೀನಿ ನಾನು. ಗೇಮ್ಸ್ ಅಂತ ವರ್ಡ್ ಕೊಟ್ಟರೆ ನೀವು ಇದ್ರ ಮೇಲೆ ಒಂದು ಎಸ್ಸೆ ಬರಿ ಅಂತ ಹೇಳ್ತೀನಿ, ನೀವು ಬರ್ದೇ ಬರ್ತೀರ ಅಫ್ಕೋರ್ಸ್. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಗೇಮ್ಸ್ ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ. ಪಬ್ಜಿ ಮೇಲೆ ಬರಿ ಅಂದರೆ ಇನ್ನೂ ಚಲೋ ಬರೀತಾರೆ. ಸೊ ಪೂರ ಬುಕ್ಲೆಟ್ ತುಂಬಿಸ್ಬಿಡ್ತಾರೆ ಪಬ್ಜಿ ಬಗ್ಗೆ ಬರಿ ಅಂತಂದರೆ. ಯಾವ ರೀತಿ ರಿವೈವ್ ಕೊಡಬೇಕು, ಯಾವ ರೀತಿ ಮ್ಯಾಚ್ನ ಗೆಲ್ಲಬೇಕು, ಯಾವ ರೀತಿ ಹ್ಯಾಕ್ ಇಲ್ಲಾರ್ದೇ ಆಡಬೇಕು, ಹ್ಯಾಕ್ ಪ್ಲೇಯರ್ನ ಯಾವ ರೀತಿ ಕಿಲ್ ಮಾಡಬೇಕು, ಇವೆಲ್ಲ ಬರೀತಾರೆ ಲಿಸ್ಟಲ್ಲಿ, ಹೌದಾ? ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ, ನೀವು ಎಲ್ಲಿ ಓದಿರಲ್ಲ ಇದನ್ನು, ನೀವು ಡೈಲಿ ಆಡಿ ಗೇಮ್ಸ್ ಆಡಿ 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 ನಿಮ್ಗೆ ಗೊತ್ತಿರುತ್ತೆ. ಆ ರೀತಿ ನೀವು ಅರ್ಥ ಮಾಡ್ಕೊಳ್ಳಿ, ಏನು ಕೊಟ್ಟಿರ್ತಾರಲ್ಲ ಎಕ್ಸ್ಪ್ಲನೇಷನ್, ಅದನ್ನು ಅರ್ಥ ಮಾಡಿಕೊಂಡು ನೀವು ಬರೆಯೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಟೈಮು ಉಳಿಯುತ್ತೆ, ಬೇರೆ ಕ್ವಶನ್ಸ್ ಮೇಲೆ ಕೂಡ ನೀವು ಫೋಕಸ್ ಮಾಡ್ತೀರಾ. ಟಿಪ್ ನಂಬರ್ 4, ಪ್ರಾಕ್ಟೀಸ್. ಭಾಳ ಸ್ಟೂಡೆಂಟ್ಸು ಫೋನ್ ನೋಡಿ ಓದ್ತಾರೆ, ಬುಕ್ ನೋಡಿ ಓದ್ತಾರೆ, ಅಂದರೆ ಲ್ಯಾಪ್ಟಾಪ್ ನೋಡಿ ಓದ್ತಾರೆ. ಹೆಂಗಾದರೂ ಓದ್ರಿ ಪರವಾಗಿಲ್ಲ, ಆದರೆ ಪ್ರಾಕ್ಟೀಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮಾಡೋಂಥ ತಪ್ಪೇ ಇದು. ಪ್ರಾಕ್ಟೀಸ್ ಮಾಡಲಾರ್ದೇ ಡೈರೆಕ್ಟ್ ಆನ್ಸರ್ ಬುಕ್ಲೆಟಲ್ಲೇ ನಾನು ಬರೀತೀನಿ, ಲೇಜಿ ಮಾಡ್ತಾರೆ. ಸೊ ಪ್ರಾಕ್ಟೀಸ್ ಮಾಡೋದಿಲ್ಲ, ಬುಕ್ಕಲ್ಲಿ ನಾನು ಪೆನ್ ಕ್ಯಾಪ್ ತೆಗೆದು ಆ ಒಂದು ವರ್ಡ್, ಆ ಒಂದು ಅಕ್ಷರ ನಾನು ಬರೆಯಂಗಿಲ್ಲ ಬುಕ್ಕಲ್ಲಿ, ಸೀದಾ ನಾನು ಆನ್ಸರ್ ಬುಕ್ಲೆಟಲ್ಲೇ ಬರಿತೀನಿ, ಇಲ್ಲಿ ನೆನಪಿದೆ ನನಗೆ ಅಂತ ಅನ್ಕೊತಾರೆ. ಸೊ ಬುಕ್ ಮುಚ್ತಾರೆ, ಆನ್ಸರ್ ಕೂಡ ಹೇಳ್ತಾರೆ. ಆದರೆ ಎಕ್ಸಾಮ್ ಟೈಮಲ್ಲಿ ಎಲ್ಲ ಮರ್ತೋಗ್ತಾರೆ. ರೀಕಾಲ್ ಮಾಡಬೇಕಂತ ಅನ್ಕೊಂಡ್ರು ಕೂಡ ರೀಕಾಲೇ ಆಗೋದಿಲ್ಲ, ಯಾಕಂದರೆ ನೀವು ಪ್ರಾಕ್ಟೀಸೇ ಮಾಡಿರಲ್ಲ. ಅದು ಥಿಯರಿನೇ ಆಗಿರ್ಬೋದು, ನೀವು ಥಿಯರಿನ ಅರ್ಥ ಮಾಡ್ಕೊಂಡು ಹೋಗಿರ್ಬೋದು, ನೀವು ಅರ್ಥ ಮಾಡ್ಕೊಂಡ್ರು ಕೂಡ ನೀವು ನಿಮ್ಮ ಓನ್ ವರ್ಡ್ಸಲ್ಲಿ ಬರಿಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಡೆರಿವೇಷನ್ ಆಗಲಿ, ಥಿಯರಿ ಆಗಲಿ, ಕ್ಯಾಲ್ಕುಲೇಷನ್ ಆಗಲಿ, ಎನಿಥಿಂಗ್ ನೀವು ಪ್ರಾಕ್ಟೀಸ್ ಮಾಡಲಾರ್ದೇ ನೀವು ಡೈರೆಕ್ಟ್ ಎಕ್ಸಾಮ್ ಹಾಲಲ್ಲಿ ಆನ್ಸರ್ ಬುಕ್ಲೆಟಲ್ಲೇ ಬರಿತೀನಿ ಅಂತಂದರೆ ನಿಮಗೆ ರೀಕಾಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಕೆಲವೊಬ್ಬರು ಬರಿಬೋದು, ಬಟ್ ಎಲ್ಲರಿಗೂ ಇದು ಇಂಪಾಸಿಬಲ್, ನೆನಪೇ ಬರೋದಿಲ್ಲ, ಮರ್ತೋಗ್ಬಿಡ್ತಾರೆ ನೀವು. ಅದಕ್ಕೆ ಅದರಲ್ಲಿ ಬೇರೆ ನೀವು ಲಾಸ್ಟ್ ಮೂಮೆಂಟಲ್ಲಿ ಓದಿರ್ತೀರಾ, 1 ನೈಟ್ ಬಿಫೋರ್ 1 ಡೇ ಬಿಫೋರ್. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡೋದು ಬೆಸ್ಟ್. ಪ್ರಾಕ್ಟೀಸ್ ಓನ್ಲಿ ಮೇಕ್ಸ್ ಇಂಪ್ರೂವ್ಮೆಂಟ್. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಲಾಸ್ ಇಲ್ಲ. ಸೊ ಬೆನಿಫಿಟ್ ಅನ್ನೋದೇ ಇದೆ ನಿಮಗೆ. ಸೊ ಇಂಪ್ರೂವ್ ಆಗ್ತಾರೆ ಇನ್ನು ನೀವು, ಅದಕ್ಕೆ ಪ್ರಾಕ್ಟೀಸ್ ಮಾಡಿರಿ ಕಂಪಲ್ಸರಿ. ಟಿಪ್ ನಂಬರ್ 5, ಲಾಸ್ಟ್ ಟಿಪ್, ರಿವಿಷನ್. ಭಾಳ ಸ್ಟೂಡೆಂಟ್ಸು ರಿವಿಷನ್ ಮಾಡೋದೇ ಬಿಟ್ಬಿಡ್ತಾರೆ. ಸೊ ರಿವಿಷನ್ ಮಾಡ್ಕೋಬೇಕು ನೀವು ಯಾವಾಗಾದರೂ ಆಗಲಿ. ನೀವು ಚೈಲ್ಡ್ಹುಡ್ ಡೇಸಿಂದ ನೋಡಿದ್ರಲ್ಲ, ಸೊ ನೀವು ರಿವಿಷನ್ ಮಾಡ್ತಿರಲ್ಲ ಕ್ಲಾಸಲ್ಲಿ ಆಗಲಿ, ನಿಮ್ಮ ಸ್ಕೂಲ್ ಡೇಸಲ್ಲಿ ನೆನಪಿದೆ ನಿಮಗೆ ಟೀಚರ್ಸ್ ರಿವಿಷನ್ ಮಾಡಿಸ್ತಾ ಇದ್ರು, ಹೌದಾ? ಏನಕ್ಕೆ ಅಂತಂದರೆ ನೀವು ಮರ್ತೋಗ್ಬಾರ್ದು, ABCDನ ಮರ್ತೋಗ್ಬಾರ್ದು ಅಂತ ರಿವಿಷನ್ ಮಾಡಿಸ್ತಾ ಇದ್ರು.
ರಿವಿಷನ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಬ್ರೈನ್ಗೆ, ಸೊ ಅದು ಮೆಮೊರಿಯಲ್ಲಿ ಕುಂತ್ಬಿಡುತ್ತೆ, ಸೇವ್ ಆಗಿಬಿಡುತ್ತೆ. ಇದಕ್ಕೆ ಎ ಅನ್ಬೇಕು, ಇದಕ್ಕೆ ಬಿ ಅನ್ಬೇಕು, ಇದಕ್ಕೆ ಸಿ ಅನ್ಬೇಕು ಅಂತ. 1 2 3 ಅದು ಎಕ್ಸಾಕ್ಟ್ ಸೇಮ್. ಇದು ಒನ್ ಅಂದ್ರೆ ಹೆಂಗಿರುತ್ತೆ, 2 ಅಂದ್ರೆ ಹೆಂಗಿರುತ್ತೆ, ಯಾವ ರೀತಿ ಬರೀಬೇಕು, ಇವೆಲ್ಲ ನಿಮಗೆ ಚಿಕ್ಕ ಹುಡುಗರಿದ್ದಲ್ಲೇ ಹೇಳ್ಕೊಡ್ತಾರೆ ಸೇವ್ ಮಾಡೋಕ್ಕೆ, ರಿವಿಷನ್ ಅಂತ ಹೇಳ್ತೀವಿ. ಹೌದಾ? ನೀವು ಕೂಡ ಅಷ್ಟೇ ರಿವಿಷನ್ನ ನೀವು ಕಂಪಲ್ಸರಿ ಮಾಡ್ಕೊಳ್ಳಿ. ಎಷ್ಟು ಓದ್ತಿರಲ್ಲ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಓದ್ತೀರಾ, ಅದ್ರ ಜೊತೆಗೆ ರಿವಿಷನ್ ಮಾಡ್ಕೊಳ್ಳಿ. ನಾನು ನಿಮಗೆ 5 ಟಿಪ್ಸ್ ಅನ್ನೋದನ್ನು ಶೇರ್ ಮಾಡೀನಿ. ಅದ್ರ ಜೊತೆಗೆ ಒಂದು ಬೋನಸ್ ಟಿಪ್ ಕೂಡ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಫೋನ್ ಅವಾಯ್ಡ್ ಮಾಡಿರಿ. ನೀವು ಒಂದು ವೇಳೆ ಓದ್ತಾ ಇದ್ರೆ ಫೋನಲ್ಲಿ ಪರವಾಗಿಲ್ಲ, ಮತ್ತು ನೋಟಿಫಿಕೇಶನ್ ಬಂತು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂತ ಮತ್ತೆ ಡಿಸ್ಟರ್ಬ್ ಆಯ್ತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನೂ ಒಂದು ಸ್ಲೀಪ್. ಸೊ ನೀವು ಮಕ್ಕೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬ್ರೈನ್ನ ಫ್ರೆಶ್ ಆಗಿ ಇಟ್ಕೋಬೇಕು, ಆ್ಯಕ್ಟಿವ್ ಆಗಿರಬೇಕಲ್ಲ. ಸೊ 1-2-3 ತಾಸು ಮುಕ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ ಹೇಳ್ತೇನೆ. ಆ್ಯಂಡ್ ಫಸ್ಟ್ ಮಾಡಲಿಂದ 5th ಮಾಡಲ್ವರೆಗೂ ಪ್ರತಿಯೊಂದು ಕ್ವಶನ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಆ ಒಂದು ಟಾಪಿಕ್ಸ್ ಆಗಿರ್ಬೋದು, ಅವನ್ನೆಲ್ಲ ನೀವು ಒಂದ್ಸತಿ ನೋಡ್ಕೊಳ್ಳಿ. ಆ್ಯಂಡ್ ಎಕ್ಸಾಮ್ಗೆ ರಿಲೇಟೆಡ್ ಯಾವುದೇ ಒಂದು ಕ್ವಶನ್ ಬಂದರೂ ಕೂಡ ನೀವು ಓನಾಗಿ ಬರೀಬಹುದು. ಆ್ಯಂಡ್ ಎಲ್ಲ ಮಾಡಲ್ಸ್ನ ಕಂಪ್ಲೀಟಾಗಿ ಬರೀಬೇಕು, ಪೇಪರ್ ತುಂಬಿಸೇ ಬರಬೇಕು ನೀವು. ಓಕೆನಾ? ಅದು ರಿಲೇಟೆಡ್ ಏನಾದರೂ ಬರೆದು ಬರ್ರಿ, ಖಂಡಿತ ಪಾಸ್ ಆಗ್ತೀರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.